ಮತ್ತು ಸಾಮಾಜಿಕ ನ್ಯಾಯ ಇಡೀ ದೇಶಕ್ಕೆ ಮಾದರಿ ಆಗೋ ರೀತಿಯಲ್ಲಿ ಅವ್ರಿಗೆ ಕೊಡಿ ಅಂತ ಯಾಕೆ ಸಿದ್ದರಾಮಯ್ಯ ನಿಮ್ಮ ಆಪೋನೆಂಟ್ ಇದು ಉಪಯೋಗಿಸ್ಕೋತಾರೆ. ಸತ್ಯ ಹೇಳ್ತಾ ಇದ್ದೀನಿ ನಾನು. ನಿಮ್ಮ ಆಪೋನೆಂಟ್ ಉಪಯೋಗಿಸ್ಕೋತಾರೆ. ಅದಕ್ಕೆ ಬುದ್ಧಿವಂತರಾಗಿ ಮೋದಿ ಕಳಿಸಿ ಭಾರತ ರತ್ನ ಕೊಡಿಸಿ ನಮ್ಗೆ. ನಮ್ಮ ವಾಗೀಶ್ ಪ್ರಸಾದ್ ಅವರು ಈಗ ಕರ್ನಾಟಕ ಕಾಂಗ್ರೆಸ್ ಒಂದು ಟ್ವೀಟ್ ಇದು. ಜಗಜ್ಯೋತಿ ಬಸವಣ್ಣನವರ ಅನ್ನ ಅಕ್ಷರ ಆಶ್ರಯ ಎಂಬ ತ್ರಿವಿಧ ದಾಸೋಹ ತತ್ವವನ್ನು ಕ್ರಿಯೆಯ ಮೂಲಕ ಪರಿಣಾಮಕಾರಿಯಾಗಿ ಜಗತ್ತಿಗೆ ತಿಳಿಸಿದ ಕನ್ನಡ ನಾಡಿನ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ನೀಡಬೇಕು ಎನ್ನುವುದು ಹಲವು ವರ್ಷಗಳ ಆಗ್ರಹಕ್ಕೆ ಕೇಂದ್ರ ಸರ್ಕಾರ ಕಿವಿಗೊಡದಿರುವುದು ಖಂಡನೀಯ ಅಂತ ಹೇಳ್ತಾರೆ. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ರವೀಂದ್ರ ರೇಷ್ಮೆ ಅವರು, ನಾನು ತಪ್ಪಿದ್ರೆ ತಿದ್ದಬೇಕು, 2004ರಿಂದ ಇದು ಆರಂಭ ಆಗುತ್ತೆ ಸರ್. 2008ರಲ್ಲಿ ಅವರಿಗೆ ಶ್ರೀಗಳಿಗೆ 100 ವರ್ಷ ತುಂಬುತ್ತೆ. 2008ರಲ್ಲಿ ಆಗ ಸ್ವತಃ ಮನಮೋಹನ್ ಸಿಂಗ್ ಅವರೇ ಪ್ರಧಾನಮಂತ್ರಿ ಆಗಿದ್ದರು. ಆಗ ಇವರಿಗೆ ಒತ್ತಾಯ ಮಾಡಿ ಅದನ್ನು ಕೊಡಲಿಕ್ಕಾಗಿಲ್ಲ. 2008-09 ಸಂದರ್ಭದಲ್ಲಿ ಅವರೇ ಪ್ರಧಾನಿಯಾಗಿದ್ದರು. ಆ ಸಂದರ್ಭದಲ್ಲಿ ಒತ್ತಾಯ ಮಾಡದೆ ಅಥವಾ ಅದಕ್ಕೆ ಸಿಗುವ ಹಾಗೆ ಮಾಡದೆ 100ನೇ ವರ್ಷ ಆದಾಗ ಈಗ ಇದೊಂದು ಆತ್ಮವಂಚನೆ ಅಥವಾ ಕಿವಿಗೊಡದಿರುವುದು ಖಂಡನೀಯ ಅಂತ ಹೇಳ್ತಾ ಇರೋದು. ಅದಾದ್ಮೇಲೆ ಅವ್ರಿಗೆ ಪದ್ಮಭೂಷಣ ಪ್ರಶಸ್ತಿ ಕೊಟ್ಟರು. ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಪದ್ಮಭೂಷಣ ಪ್ರಶಸ್ತಿ ಕೊಟ್ಟಿತ್ತು ಆವತ್ತಿನ ಸರ್ಕಾರ. ಸಿದ್ಧಗಂಗಾ ಶ್ರೀಗಳಿಗೆ ಕೂಡ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಈಗ ಕೊಟ್ಟ ಇನ್ ಮತ್ತೆ ಅದ್ರ ಬಗ್ಗೆ ಪುನರಾವರ್ತನೆ ಮಾಡೋದ್ರ ಅರ್ಥ ಇಲ್ಲ ಅಂತ ಕಾಣುತ್ತೆ. ಬೆಳೆಸ್ತಾ ಹೋಗೋದು ಕರ್ನಾಟಕದಲ್ಲಿ ಜಾತಿ ಕೇಂದ್ರಿತ ಅವ್ರ ಪರವಾಗಿ ಜಾತಿ ಕೇಂದ್ರಿತ ಬಹಳ. ಸಿದ್ಧಗಂಗಾ ಮಠ ಒಂದು ಜಾತಿಗೆ ಸೇರಿದಂತಲ್ಲ. ನಾನು ಜಾತಿ ಪ್ರಶ್ನೆ ಹೇಳ್ತಾ ಇಲ್ಲ. ಸಮಾಜ ಸೇವೆ ಹೇಳಕ್ಕೆ ಅದೇ ರೀತಿ ಪೇಜಾವರ್ದು ಕೊಡಿ, ಇನ್ನೊಬ್ರು ಕೊಡಿ, ರಾಜಕಾರಣ ಎಷ್ಟು ಪ್ರಧಾನಿಗಳಿದ್ದಾರೆ ಅವರು ಕೊಡಿ. ನಾಳೆ ದಿನ ಮೋದಿ ಕೊಟ್ರೆ ನಾನು ಮೋದಿಗೆ ಓಟ್ ಹಾಕೋದು ಏನಂತ, ಭಾರತ ರತ್ನ ಕೊಡಿ ಮೋದಿಗೆ ಅಂತ. ಇದು ನಮ್ಮ ಹಕ್ಕು, ನಾನು ಹೇಳೋ ಹಕ್ಕು. ತಪ್ಪೇನಿದೆ? ಅಲ್ಲ, ಪ್ರಧಾನಮಂತ್ರಿ ಮೋದಿ ಅವರು ಪ್ರಧಾನಮಂತ್ರಿಗೊಂದು ರೆಸಲ್ಯೂಷನ್ ಮಾಡಿ ಯಾರು ಪ್ರಧಾನಮಂತ್ರಿ ಎಲ್ಲರಿಗೂ ಭಾರತ ರತ್ನ ಈಗ ಅವರು ಕರ್ಪೂರಿ ಠಾಕರ್ಗೆ ಕೊಟ್ಟಾಗ ನಮ್ಗೆ ಹಾಕಿಲ್ಲ. ಅಲ್ಲಲ್ಲ, ಕರ್ಪೂರಿ ಠಾಕೂರ್ ಕೊಟ್ಟಾಗ ಅಥವಾ ಲಾಲ್ ಕೃಷ್ಣ ಅಡ್ವಾಣಿ ಅವರು ಕೊಟ್ಟಾಗ ಈವನ್ ಬಿಜೆಪಿ ಕಾರ್ಯಕರ್ತರಿಗೆ ಗೊತ್ತಿರಲಿಲ್ಲ ಅವ್ರಿಗೆ ಕೊಡ್ತಾರ ಅಂತ ಹೇಳಿ. ನರೇಂದ್ರ ಮೋದಿ ಅವರು ಒಬ್ರು ಆಗ್ರಹ ಮಾಡಿ ಕೊಡಬಲ್ಲರು ಅಂತ ನನಗೆ ಅನ್ಸೋದಿಲ್ಲ. ಪ್ಲೀಸ್ ನೋಡಿ, ವಾಗೀಶ್ ಅವರೇ, ಸೇವೆ ಅಂದರೆ ಏನು ಅಂತ ಸಮಾಜಕ್ಕೆ ತೋರಿಸ್ಕೊಟ್ಟಿದ್ದೆ ಸಿದ್ಧಗಂಗಾ ಸ್ವಾಮಿಗಳು. ಆನ್ ದಿ ಬೇಸಿಸ್ ಆಫ್ ದ್ಯಾಟ್ ಕೊಡಿ ಅಂತ ಕೇಳೋದು ಉಚಿತ ಅಂತ ನಂಗೆ ಅನ್ಸುತ್ತೆ. ಇವರು ಲಿಂಗಾಯತ್ ಸಮಾಜಕ್ಕೆ ಸೇರಿದವರು ಅದಕ್ಕೆ ಕೊಡಿ. ನೋ, ಲಿಂಗ ಆರಂಭದಲ್ಲಿ ಅದೇ ಹೇಳಿದ್ದು. ಆ ಸಮುದಾಯ ಈ ಸಮುದಾಯ ಕೊಟ್ಟಿರೋದಲ್ಲ. ಕರ್ಪೂರಿ ಅವರು ರೇಷ್ಮೆ ಅವರು, ಐ ಫುಲ್ಲಿ ಅಗ್ರಿ ವಿತ್ ಹಿಮ್. ದೇವರಾಜ್ ಅರಸು ವಾಸ್ ಅ ಚಾಂಪಿಯನ್ ಆಫ್ ಸೋಷಿಯಲ್ ಜಸ್ಟಿಸ್. ಹೌದಾ? ಅವ್ರಿಗೆ ಅದಕ್ಕೋಸ್ಕರ ಕೊಡಬೇಕು ಅಂತ ಕೇಳಬೇಕಾಗಿತ್ತು. ಈ ಕಾಂಗ್ರೆಸ್ ಅವರಾಗಲಿ ಯಾರಾಗಲಿ ಕೇಳಬೇಕಾಗಿತ್ತು. ಕರ್ಪೂರಿ ಠಾಕೂರ್ ವಾಸ್ ಅ ಚಾಂಪಿಯನ್ ಆಫ್ ಸೋಷಿಯಲ್ ಜಸ್ಟಿಸ್. ಅದಕ್ಕೋಸ್ಕರ ಕೊಟ್ಟರು. ಬಡವರು ಒಂದು ಆ ಸಮುದಾಯದಿಂದ ಬಂದು ಎಷ್ಟು ದೊಡ್ಡ ಕೆಲಸ ಮಾಡಿದಾರೋ ಅದು ಕೊಟ್ಟಿದ್ದು. ಲಿಂಗಾಯತ, ಬ್ರಾಹ್ಮಣ, ಒಕ್ಕಲಿಗ ಆಗಲ್ಲ. ದಿ ಸರ್ವಿಸ್ ಹಿ ಹ್ಯಾಸ್ ಡನ್ ಟು ದಿ ಕಾಸ್ ಆಫ್ ಸೊಸೈಟಿ ಇದೆಯಲ್ಲ ಯಾರು ಸಿದ್ಧಗಂಗಾ ಸ್ವಾಮಿಗಳು, ಇದು ಅನ್ಪ್ಯಾರಲಲ್, ಅನ್ಬಿಲೀವಬಲ್. ಹಾಗಾಗಿ ಕೊಡ್ಬೇಕು ಅವ್ರಿಗೆ. ನೀವು ಭಿಕ್ಷುಕರಿಗೆ ಸಾಲ ಕೊಟ್ಟಂತ ನೋಬೆಲ್ ಪ್ರಶಸ್ತಿ ಪಡೀತು. ಈ ಪ್ರಶಸ್ತಿಗಳೇನೆಂದ್ರೆ ಪ್ರೈಸ್ನೆಸ್ಸು ಅವ್ರು ಕೊಡುವಂಥ ಗೌರವ. ಭಾರತ ರತ್ನ ಇಟ್ ಇಸ್ ಗೌರವ. ನಾನು ಜಾತೀಯತೆ ಮಾತಾಡ್ತಾ ಇಲ್ಲ. ಕರೆಕ್ಟು. ಇವತ್ತು ಕರ್ಪೂರಿ ಠಾಕರ್ ಯಾಕೆ ಕೊಟ್ಟರು? ಕರ್ಪೂರಿ ಠಾಕರ್ ಯಾವುದರಿಂದ ಆದಿವಾಸಿ ಸಮಾಜ ಬಂದರೋ ಅದು ಕೊಟ್ಟ ತಕ್ಷಣ ಬಿಹಾರ್ ಸಂರಕ್ಷಣೆ ಮಾಡ್ತದೆ. ನಾವು ಇಲ್ಲಿ ಯಾರಿಗಾದ್ರೂ ಕೊಡಿ, ನಾವು ಬೇಡ ಅಂತ ಇಲ್ಲ. ನಮ್ಮಲ್ಲೂ ಕೂಡ ಒಂದು ಅರ್ಹತೆ ಇದ್ದಾರೆ. ನಮಗೂ ಇದ್ದ ಗೌರವ, ಹಿಂದೂ ಮಕ್ಕಳಾಗಿದ್ದೀವಿ ನಾವು, ನಮಗೂ ಇದ್ದಾರೆ. ಮಾಜಿ ಪ್ರಧಾನಿ ಮಂತ್ರಿಗಳಿಗೆಲ್ಲ ಕೊಟ್ಟಿದ್ದಾರೆ. ಯಾರು ಇಂದಿರಾ ಗಾಂಧಿ ಮತ್ತು ಅವ್ರಿಗೆಲ್ಲ ಕೊಟ್ಟಿದ್ದಾರೆ. ಅದೇ ರೀತಿ ಇರ್ತಕ್ಕಂಥ ಒಬ್ಬ ಉಪ ಪ್ರಧಾನಿಯಾಗಿರ್ತಕ್ಕಂಥ ಅದ್ವಾನಿ ಕೊಟ್ಟಿಲ್ಲ, ಅವರೇ ಕೊಡಿಸ್ಕೊಂಡಿರೋದು. ಸರ್, ಒಂದು ನಿಮಿಷ, ಅದೇ ಹೇಳ್ತಾ ಇದ್ದೀನಿ. ನಾನು ಹೇಳ್ತಿರೋದು ಒಂದು ರೆಸಲ್ಯೂಷನ್ ಮಾಡಿಸ್ಕೊಡಿ. ನೀವು ಯಾರ್ಯಾರು ಪ್ರಧಾನಿಗಳು ಈಗ ಇದ್ದಾರೆ ಅವ್ರಿಗೆಲ್ಲ ಭಾರತ ರತ್ನ ಕೊಡಿ ಅಂತ ನಾವು ಹೇಳ್ತೀವಿ. ವಯಸ್ಸಾದವರು 92 ವರ್ಷ ಪ್ರಧಾನಿ ಆಗಿದ್ದವರು ಯಾಕೆ ನಮಗೆ ದೇವೇಗೌಡರು ಕೊಡಬಾರ್ದು? ಕಾಂಗ್ರೆಸ್ ಈ ತರ ಇವತ್ತು ಕೂಡ ಜಾಗತಿಕ ಮಟ್ಟದಲ್ಲಿ ಬಹು ಚರ್ಚಿತವಾಗುತ್ತಿರೋ ವಿಷಯ ಯಾವುದು ಅಂತಂದ್ರೆ, ಮಹಾತ್ಮ ಗಾಂಧಿಗೆ ಯಾಕೆ ನೋಬೆಲ್ ಪ್ರಶಸ್ತಿ ಕೊಡಲಿಲ್ಲ ಅಂತ. ಪ್ರಪಂಚದ ಎಲ್ಲ XYZಗಳಿಗೂ ಕೊಟ್ಬಿಟ್ರು. ಮಹಾತ್ಮ ಗಾಂಧಿಗೆ ಒಂದು ಶಾಂತಿ ಪಾರಿತೋಷಕ ಯಾಕೆ ಕೊಡಲಿಲ್ಲ ಮರಣೋತ್ತರವಾಗಿ ಅಂತಂದ್ಬಿಟ್ಟು. ಅದೇ ರೀತಿ ಸಿದ್ಧಗಂಗಾ ಶ್ರೀಗಳು ಇವೆಲ್ಲ ಪ್ರಶಸ್ತಿಗಳಿಂತ ಬೇರೆ ವ್ಯಕ್ತಿತ್ವ ಕೊಟ್ಟಿದ್ದಾರೆ. ಈಗ ನಾವು ಆ ಜಾತಿ ಆಯಾಮದಿಂದ ಕೇಳೋದು ಬಹಳ ನಾನು 15 ದಿನ ಶ್ರೀಗಳು ಶ್ರೀಗಳ ಜೊತೆ 15 ದಿನ ಹೇಮಂತ್ ಸರ್, ಶ್ರೀಗಳ ಜೊತೆ ನಾನು 15 ದಿನ ಇದ್ದೆ. ಅವರು ಲಿಂಗೈಕ್ಯರಾಗಕ್ಕಿಂತ ಮುಂಚೆ
ಒಂದು ತಿಂಗಳಲ್ಲಿ 15 ದಿನ ನನಗೆ ಅವಕಾಶ ಕೊಟ್ಟಿದ್ರು. ಆ 15 ದಿನ ನಾನು ಅವ್ರ ಬಗ್ಗೆ ಸ್ಟಡಿ ಮಾಡಿದಾಗ ಅವ್ರ ಊರಿಗೆ ಹೋಗಿದ್ದೆ, ಅವ್ರು ಎಲ್ಲಿಂದ ಬಂದರು ಅಂತೇಳಿ. ಆಗ ಒಂದು ಅಜ್ಜಿ ಇವತ್ತು ಒಂದು ಕಥೆ ಹೇಳ್ತು. ಕಥೆ ಅಲ್ಲ, ಅದು ನಿಜವಾದ ನಡೆದದ್ದು. ಇಡೀ ರಾಜ್ಯದಲ್ಲಿ ಬರ ಬಂದ್ಬಿಟ್ಟಿರುತ್ತೆ. ಬರ ಬಂದಿದ್ದಾಗ ಮಠದಲ್ಲಿದ್ದಂಥ ಎಷ್ಟೋ ಅಕ್ಕಿ ರಾಗಿ ಎಲ್ಲವನ್ನ ಕೂಡ ಬರಪೀಡಿತ ಪ್ರದೇಶಗಳಿಗೆ ಅವ್ರು ಕಳಿಸ್ತಾರೆ. ಎತ್ತಿನ ಗಾಡಿನ ತುಂಬಿಸಿ ಕಳಿಸ್ತಾರೆ. ಅಂಥ ಒಂದು ವ್ಯಕ್ತಿತ್ವದ ಒಂದು ಸ್ವಾಮೀಜಿಗಳಿಗೆ ಕಾಣಿಸ್ತಿಲ್ವಾ? ಇದೆಲ್ಲವೂ ಕೂಡ ಎತ್ತಿ ತೋರಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು. ಒಂದು ನಿಮಿಷ ನಾನು ಹೇಳ್ತೀನಿ. ಸಿದ್ಧಗಂಗಾ ಪೂಜ್ಯರು ಯಾವತ್ತೂ ಕೂಡ ಈ ಭಾರತ ರತ್ನ ಪ್ರಶಸ್ತಿ ಬರಬೇಕು ಅಂತ ಕೆಲಸ ಮಾಡಿಲ್ಲ. ಅಲ್ಲ, ನಾನು ಹೇಳ್ತಿರೋದು ಒಂದು ನಿಮಿಷ ಹೇಳ್ತೀನಿ. ಈಗ ನನಗೆ ಇವನ್ನೆಲ್ಲವೂ ಕೂಡ ಕೇಂದ್ರ ಸರ್ಕಾರಕ್ಕೆ ನಾನು ಹೇಳ್ತೀನಿ, ಮುಟ್ಟುವಂಥ ಕೆಲಸ ಮಾಡಬೇಕು. ಯಡಿಯೂರಪ್ಪನವರು ಮಾಡಿದ್ದಾರೆ, ಕಾಂಗ್ರೆಸ್ ಮಾಡಿದೆ. ಆದ್ರೆ ನಾನು ಒಂದು ನಿಮಿಷ, ನಾನು ರವೀಂದ್ರ ರೇಷ್ಮ ಹತ್ರ ಕೇಳೋದು, ಇದನ್ನ ಈ ತರದ ಪಾಲಿಟಿಸೈಸ್ ಮಾಡುವಂತ ಆಗುತ್ತೆ ಕಾಂಗ್ರೆಸ್ಗಿತ್ತ ಅಂತೇಳಿ ನಾನು ಕೇಳೋದು. ನೋಡಿ, ಕಾಂಗ್ರೆಸ್ಸಿಗರು ದೇವರಾಜ ಅರಸರ ಶತಮಾನೋತ್ಸವ ಕೂಡ ನಿರೀಕ್ಷಿತ ರೀತಿಯಲ್ಲಿ ಆಚರಿಸಲೇ ಇಲ್ಲ. ಅದು ಬಂತು ಹೋಯ್ತು ಅನ್ನೋಂಗೆ. ಎಲ್ಲಿ ಸೋನಿಯಾ ಗಾಂಧಿ ಅವ್ರು ತಪ್ಪು ತಿಳ್ಕೊಂಡ್ಬಿಡ್ತಾರೋ ದೇವರಾಜ ಅರಸರು ಮಾಡ್ಬಿಟ್ರೆ. ಸೇಮ್ ನರಸಿಂಹರಾವ್, ವಿ ಪಿ ಸಿಂಗ್, ಪಿ ವಿ ನರಸಿಂಹರಾವ್, ಮನಮೋಹನ್ ಸಿಂಗ್ ಹೆಸರೇ ಎತ್ತಲ್ಲ. ಪ್ರಣಬ್ ಮುಖರ್ಜಿ ಕೊಟ್ಟಾಗ ನಾನು ಹೇಳೋದು 1991 ನಂತರ ಯುಗ ಪ್ರವರ್ತಕ ಡೆಫಿನೆಟ್ಲಿ ಅವ್ರಿಗೆ ರಾಜಕೀಯವಾಗಿ ಬೆಂಬಲ ಕೊಟ್ಟಿದ್ದು ನಿಂತಿದ್ದು ಪಿ ವಿ ನರಸಿಂಹರಾವ್. ಇಬ್ಬರು ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. 3500 ಕಿಲೋಮೀಟರ್ ಭಾರತ್ ಜೋಡೋ ಯಾತ್ರೆಯಲ್ಲಿ ಒಂದು ದಿವಸ ಅವ್ರ ಹೆಸರು ಎತ್ತಲ್ಲ ಯಾರು. ನೀವು ಮೊನ್ನೆ ಹೇಳ್ತಾ ಇದ್ರಿ ತೆಲಂಗಾಣದಲ್ಲಿ ಗೆದ್ದಾಗ ಏನು ಪಿ ವಿ ನರಸಿಂಹರಾವ್ ತೆಲುಗು ಬಿಟ್ಟು ಅವ್ರ ಹೆಸರು ಎತ್ತಲ್ಲ ಎಲ್ಲೂ. ಪಂಜಾಬ್ ಎಲೆಕ್ಷನ್ ನಡೆದಾಗ ಎಲ್ಲೂ ಮನಮೋಹನ್ ಸಿಂಗ್ ಹೆಸರು ಎತ್ತಲ್ಲ. ಇವತ್ತು ಮ್ಯಾಟ್ರಸ್ ಭಾರತ ರತ್ನ ಸಿದ್ಧಗಂಗಾ ಸ್ವಾಮೀಜಿ ಪೂಜೆಗೆ ಬರಲಿ. ದೇವರಾಜ ಅರಸರ ಹೆಸರು ಯಾಕೆ ಎಲ್ಲಿ ತಪ್ಪು ತಿಳ್ಕೊಂಡ್ಬಿಡ್ತಾರೋ ಗಾಂಧಿ ಫ್ಯಾಮಿಲಿ. ದೇವರಾಜ ಅರಸು ಅದೆಲ್ಲ ಆಗೋಗಿರೋದು, ಅದನ್ನ ಹೇಳಿದ್ರೆ ಇವಾಗ ಇರ್ತಕ್ಕಂಥದ್ದು ಭಾರತ ರತ್ನ ಒಬ್ಬ ನಮ್ಮ ಪೂಜ್ಯರಿಗೆ ಕೊಡಬೇಕು ಅನ್ನೋದು ಒಂದು ಅಜೆಂಡಾ ಇದ್ದಲ್ಲಿ ಅದ್ರ ಮೇಲೆ ಡಿಸ್ಕಷನ್. ದಟ್ ಈಸ್ ಟ್ರೂ. ಓಕೆ, ಹೇಮಂತ್, ನಿಮ್ಮ ಮತ್ತು ಎಲ್ ಕೆ ಅಡ್ವಾಣಿ ಸಂಬಂಧ ಬಗ್ಗೆ ದಯವಿಟ್ಟು. ಜಯಪ್ರಕಾಶ್ ಶೆಟ್ಟಿ ಅವರೇ, ನನ್ನ ಮತ್ತು ಎಲ್ ಕೆ ಅಡ್ವಾಣಿ ಸಂಬಂಧ 1981 ಇಸ್ವಿ ಜೂನ್ ಫಸ್ಟ್ ಟೈಮ್ ಅವ್ರು ನೋಡಿದೆ ನಾನು. ಅವ್ರ ಮಗಳ ಜೊತೆ ಬಂದಿರೋ ಬೆಂಗಳೂರಿಗೆ. ಅವತ್ತಿಂದ ಇವತ್ತಿನ ತನಕ, ಇವತ್ತು ಬೆಳಿಗ್ಗೆ ಅವ್ರಿಗೆ ಇದು ಅನೌನ್ಸ್ ಆದಮೇಲೆ ಮಧ್ಯಾಹ್ನ ನಾನು ಎಲ್ಲೋ ಕಡೆ ಹೋಗಿದ್ದೆ, ಅದು ಚಾನೆಲ್ ಮಾತಾಡ್ತಾ ಇದ್ದೆ. ಆದಮೇಲೆ ಫೋನ್ ಮಾಡಿದೆ ಅವ್ರ ಮಗಳಿಗೆ, ಪ್ರತಿಭಾ ಅಡ್ವಾಣಿಗೆ. ದಾದಾ ಇದರಿ ಹ್ಯಾ ಬಾತ್ ಕರೋ ಅಂತ ಅಂದ್ಲವಳು ಪ್ರತಿಭಾ. ದಾದಾ ಅಂದರೆ ಅವರಪ್ಪ. ಫೋನ್ ಕೊಟ್ಟರು. ದಿಸ್ ಮಾರ್ನಿಂಗ್ ಐ ಸ್ಪೋಕ್ ವಿತ್ ಅಡ್ವಾಣಿ. ಹೌ ಆರ್ ಯು ಹೇಮಂತ್, ಥ್ಯಾಂಕ್ ಯು ವೆರಿ ಮಚ್, ಆಲ್ ಯುವರ್ ಪ್ರೇಯರ್ಸ್ ಅಂದರು. ಈಗಲೂ ತುಂಬ ಕ್ಷೀಣವಾಗಿ ಮಾತಾಡಿದ್ರು. ಇಟ್ಬಿಟ್ರು ಫೋನು. ಹಾರ್ಡ್ಲಿ 25 ಸೆಕೆಂಡ್ಸ್. ಓಕೆ. ನನ್ನ ಮನೇಲಿ ಒಂದು ಸಣ್ಣ ಲೈಬ್ರರಿ ಮಾಡ್ಕೊಂಡಿದ್ದೀನಿ, ಒಂದು ವರ್ಕ್ ಸ್ಟೇಷನ್ ಮಾಡ್ಕೊಂಡಿದ್ದೀನಿ. ನನ್ನ ವರ್ಕ್ ಸ್ಟೇಷನ್ನ ಟೇಬಲ್ ಮೇಲೆ ಫೋಟೋ ಇಟ್ಕೊಂಡಿರೋದು ನಾನು ಅಡ್ವಾಣಿ ಅವ್ರದ್ದು. ಓಕೆ. ಪತ್ರಿಕಾ ಹೇಳಿಕೆ ಬರೆಯೋದು, ನಿರ್ಣಯ ಬರೆಯೋದು, ಮೆಮೊರಂಡಮ್ ಬರೆಯೋದು, ಪಿಟಿಷನ್ ಬರೆಯೋದು, ಅದನ್ನು ಕಲ್ತಿರೋದೇ ಅಡ್ವಾಣಿಯಿಂದ. ನಾನೊಂದು ಲೋಕಸಭಾ ಲೈಬ್ರರಿನಲ್ಲಿ ಕರ್ನಾಟಕ ಕೇಸರಿ ಜಗನ್ನಾಥರಾವ್ ಜೋಶಿ ಅವ್ರದ್ದು ಪುಸ್ತಕ ಬಿಡುಗಡೆ ಆದಾಗ ಅವ್ರು ಮುಂದೆ ಬಂದು ಕೂತ್ಕೊಂಡಿದ್ರು. ನಾನು ವೇದಿಕೆ ಮೇಲೆ ಕೂರಿಸಿದ್ರು. ನಾನು ಹೇಳಿದಾಗ ಕೂತ್ಕೊಳ್ಳೋದ, ನಾನು ಅವ್ರ ಕೆಳಗಡೆ ಕೂತ್ಕೊಂಡಿದ್ದೆ. ಏಯ್ ಬೈಟೋ ಅಂತಂದರು. ಕೂತ್ಕೊಂಡೆ. ಜಿಸ್ಕಾ ಉಂಗ್ಲಿ ಪಕಡ್ಕೆ ಮೇ ಚಲ್ನಾ ಸೀಖಾ, ಜಿಸ್ಕೆ ಗೋದ್ ಮೇ ಬೈಟ್ಕೆ ಮೇ ಲಿಖನಾ ಸೀಖಾ, ಪಡ್ನಾ ಸೀಖಾ, ಉಸ್ ವ್ಯಕ್ತಿ ಮೇರೆ ಸಾಮ್ನೆ ಬೈಠಾ ಹೈ, ಹೌ ಕ್ಯಾನ್ ಐ ಸಿಟ್ ಹಿಯರ್ ಆನ್ ದ ಡಯಾಸ್ ಅಂತ ಹೇಳಿದೆ. ಆವಾಗ ಅನಂತಕುಮಾರ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಆಗಿದ್ದರು, ಚಂದ್ರಶೇಖರ್ ಮಗನೂ ಬಂದಿದ್ದರು. ಅಡ್ವಾಣಿ ರಿಯಲಿ ಗ್ರೇಟ್ ಮ್ಯಾನ್. ನಾನು ಇವತ್ತೊಂದು ಆರ್ಟಿಕಲ್ ಬರೆದು ಕಳಿಸಿದ್ದೀನಿ ಪೇಪರ್ಗೆ. ನೋಡಿ, 1980ರಲ್ಲಿ ಜನತಾ ಪಾರ್ಟಿ ಗೌರ್ಮೆಂಟ್ ಹೋಯಿತು, ಮೊರಾರ್ಜಿ ದೇಸಾಯಿ ಗೌರ್ಮೆಂಟು. ಇಂದಿರಾ ಗಾಂಧಿ ಮತ್ತೆ ಪ್ರೈಮ್ ಮಿನಿಸ್ಟರ್ ಆದರು. ಜನಾರ್ದನ್ ಠಾಕೂರ್ ಅಂತ ಒಬ್ಬರು ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ ಇದ್ದರು, ಕಾಲಮಿಸ್ಟ್. ಅಂಕಣ ಬರ್ತಾ ಇತ್ತು. ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಆಲ್ ದಿ ಪ್ರೈಮ್ ಮಿನಿಸ್ಟರ್ಸ್ ಮೆನ್ ಅಂತ ಬರೆದ್ರು ಇಂದಿರಾ ಗಾಂಧಿ ಬಗ್ಗೆ. ಆಲ್ ದಿ ಜನತಾ ಮೆನ್ ಅಂತ ಬರೆದ್ರು ಈ ಗೌರ್ಮೆಂಟ್ ಹೋದ್ಮೇಲೆ. ಅದರಲ್ಲಿ ಅಡ್ವಾಣಿಯವ್ರ ಬಗ್ಗೆ ಇಷ್ಟು ಹೇಳ್ತಾರೆ, ನಾನು ಬರ್ಕೊಂಬಂದಿಲ್ಲ, ಬಿಂದು ಬಾಯಲಿದೆ ನನಗೆ. ಬೈ ಫಾರ್ ಅಡ್ವಾಣಿ, ಲಾಲ್ ಕೃಷ್ಣ ಅಡ್ವಾಣಿ ಈಸ್ ದಿ ಮೋಸ್ಟ್ ಸ್ಟ್ರೈಟೆಸ್ಟ್ ಆ್ಯಂಡ್ ಕ್ಲೀನೆಸ್ಟ್ ಪಾಲಿಟಿಷಿಯನ್ ಇನ್ ದ ಕಂಟ್ರಿ ಟುಡೇ. ಇಫ್ ಅಟ್ ಆಲ್ ಎನಿಬಡಿ ಹ್ಯಾಸ್ lent credibility to this government by the dint of his conduct and performance, dignified behavior and exemplary performance, it is Lal Krishna Advani. Okay. Last point ಹೇಳ್ತೀನಿ, ಇವತ್ತು ಅದನ್ನು ಹೇಳಲೇಬೇಕು. ಅದನ್ನು people describe Vajpayee as desert flower. Desert flower. However, that epithet fits Advani more ಅಂತ ಜನಾರ್ದನ್ ಠಾಕೂರ್ ಬರೀತಾರೆ. ಇವತ್ತು ಆ ಡೆಸರ್ಟ್ ಫ್ಲವರ್ ಅಂತ ಏನು ಅವತ್ತು ಕರೆದಿದ್ರು ಜನಾರ್ದನ್ ಠಾಕೂರು, ಆ ಡೆಸರ್ಟ್ ಫ್ಲವರ್ನ ರೆಕಗ್ನೈಸ್ ಮಾಡಿ ಭಾರತ ರತ್ನ ಅಂತ ಮಾಡಿದ್ರು. ಓಕೆ, ಗಿರಿಧರ್ ಅವರೇ, ಇಲ್ಲಿ ಬಂದಂಥ ಒಂದು ಆರೋಪವನ್ನು ನಿಮಗೆ ಹೇಳಿಬಿಡ್ತೀನಿ, ನಿಮ್ಮ ಕ್ಲಾರಿಟಿ ಏನಂತ ನಾವು ಕೇಳೋಣ. ಅಂದರೆ ರಾಮ ಮಂದಿರಕ್ಕಾಗಿ ಹೋರಾಟ ಮಾಡಿದಂಥವ್ರು 2014ರಲ್ಲಿ ಅವ್ರಿಗೊಂದು ನಿರೀಕ್ಷೆ ಇತ್ತು ತನ್ನನ್ನು, ಯಾಕೆಂದರೆ ತಾನು 2004ರ ಸಂದರ್ಭದಲ್ಲಿ ಇಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರೇ ಆಗಬೇಕು,
ಗುರುಗಳು ಇರೋ ತನಕ ಅವರೇ ಆಗಬೇಕು ಪ್ರಧಾನಮಂತ್ರಿ, ನಾನು ಆಗೋದಿಲ್ಲ ಅಂತ ಒಂದು ಹೇಳಿದರು. 2014 ಅದೇ ಒಂದು ಮಾತು ಬರುತ್ತೆ ಅಂತ ಅವ್ರ ನಿರೀಕ್ಷೆ ಇತ್ತು. ರವೀಂದ್ರ ರೇಷ್ಮೆ ಅವರು ಕೂಡ ಹೇಳಿದ್ರು, ಅವ್ರಿಗೆ ಸ್ವಲ್ಪ ಬೇಸರವಾಯಿತು ಅಂತ. ನಂಬರ್ 1. ನಂಬರ್ 2, ರಾಮ ಮಂದಿರಕ್ಕಾಗಿ ಇಷ್ಟೆಲ್ಲ ಹೋರಾಟವಾಗಿ ಅದರ ಶಂಕುಸ್ಥಾಪನೆಗೂ ಬರೋಕ್ಕಾಗಲಿಲ್ಲ. ಆಮೇಲೆ ಈಗಂತೂ ಆರೋಗ್ಯ ಕಾರಣಕ್ಕಾಗಿ ಉದ್ಘಾಟನೆಗೆ ಬರೋಕ್ಕಾಗಿಲ್ಲ. ಇವೆಲ್ಲವನ್ನು ಕೂಡ ಮರೆಮಾಚುವುದಕ್ಕಾಗಿ ಒಂದು ರಾಜಕೀಯವಾಗಿ ಈ ಥರ ಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಬಂದಾಗ ನಿಮ್ಮ ಉತ್ತರಗಳೇನದಕ್ಕೆ? ಸಾಧ್ಯನೇ ಇಲ್ಲ. ಯಾಕಂದರೆ ಅದ್ವಾನಿಯ ಶಿಷ್ಯ ನರೇಂದ್ರ ಮೋದಿ ಅವರು, ಇದು ಅದ್ವಾನಿನೇ ಹೇಳಿದ್ದಾರೆ, ನನ್ನ ಶಿಷ್ಯ ಇವತ್ತಿನ ದಿನ ಪ್ರಧಾನಮಂತ್ರಿ ಆಗಿದ್ದಾನೆ ಅಂತಕ್ಕಂಥದ್ದು. ಅವರ ರಥಯಾತ್ರೆಯ ಸಂದರ್ಭದಲ್ಲಿ ಅವರು ಅರೆಸ್ಟ್ ಆಗೋ ದಿನದವರೆಗೆ ಸಮಸ್ತಿಪುರದ ಇದರವರೆಗೂ ಕೂಡ ಅವ್ರ ಜೊತೆಗಿದ್ದಂಥ ವ್ಯಕ್ತಿ ನರೇಂದ್ರ ಮೋದಿ ಅವರು. ಆದ್ದರಿಂದ ನರೇಂದ್ರ ಮೋದಿಯವರು BJPಯಲ್ಲಿ ಒಂದಿದೆ, ಹಿರಿಯ ನಾಯಕರಿಗೆ ಅವ್ರು ಕೊಡ್ತಕ್ಕಂಥ ಆ ಒಂದು ಗೌರವ ಇದೆಯಲ್ಲ, ಯಾಕಂದ್ರೆ ಅವರೆಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಿಸ್ವಾರ್ಥವಾಗಿ ಕೆಲಸ ಮಾಡಿ ಬಂದವರು. ನಾನು ಇನ್ನೊಂದು ವಿಚಾರ ಹೇಳಬೇಕು ಅಂತ ಇದ್ದೀನಿ, ಅದ್ವಾನಿ ಯಾವತ್ತೂ ಫಸ್ಟ್ ನಾನು ಪೊಲಿಟಿಷಿಯನ್ ಅಂತ ಹೇಳ್ತಿರ್ಲಿಲ್ಲ. ಅದ್ರ ಮಾಹಿತಿನ ತಲುಪಿಸ್ತೀವಿ, ನಾವು ಮಾಡ್ತೀವಿ. ಎಲ್ಲ ಸೇರ್ಕೊಂಡು ಪಕ್ಷಾತೀತವಾಗಿ ತಲುಪಿಸಿದ್ರೆ ಖಂಡಿತವಾಗ್ಲೂ ಆಗ್ಲಿ ಅಂತ ನಾವು ಕೂಡ ಬಯಸ್ತೀವಿ ಸರ್. ಇದಾಗಿತ್ತು ಇವತ್ತಿನ ವಿಶೇಷ ಚರ್ಚೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು